ಚೋರ್ಲಾ ಘಾಟದಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಬಂದು ದೂರು ಕೊಟ್ಟರೆ ನಮ್ಮವರು ತನಿಖೆಯನ್ನ ಮಾಡ್ತಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. 400 ಕೋಟಿ ದರೋಡೆ ಪ್ರಕರಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಚೋರ್ಲಾ ಘಾಟ್ ಬಹಳ ದೊಡ್ಡದಾಗಿದೆ. ಮಹಾರಾಷ್ಟ್ರ, ಗೋವಾನ ಅಥವಾ ಕರ್ನಾಟಕನ ಅನ್ನುವಂಥ ಗೊಂದಲ ಇದೆ. ಚೋರ್ಲಾ ಆಗಿದ್ದರೆ ನಾವೇ ತನಿಖೆಯನ್ನ ಮಾಡ್ತೀವಿ, ಎಲ್ಲರನ್ನ ಹಿಡಿದುಕೊಂಡು ಬರ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಇನ್ನು 400 ಕೋಟಿ ಕಾಂಗ್ರೆಸ್ಗೆ ಸೇರಿದ ಹಣ ಅಂತ ಹೇಳಿ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನಾವಿಸ್ ಆರೋಪದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, 400 ಕೋಟಿ ಎಣಿಸಿದವರು ಯಾರು ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಏನೂ ಇಲ್ಲ, ಎಲ್ಲರೂ ಇರ್ತಾರೆ. ಎಲ್ಲಿ ಘಟನೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ನಮ್ಮ ಟೀಮ್ ಅಲ್ಲಿಗೆ ಹೋಗಿದೆ, ನಮ್ಮವರಿಗೆ ಮಾಹಿತಿ ಕೊಟ್ಟಿಲ್ಲ. ವಾಟ್ಸಪ್ನಲ್ಲಿ ಓಡಾಡ್ತಾ ಇರುವಂಥದ್ದು ಅಷ್ಟೇ ಗೊತ್ತಾಗಿದೆ. ಮಹಾರಾಷ್ಟ್ರ ತನಿಖೆಗೆ ನಮ್ಮ ಪೊಲೀಸರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ ಅದು ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನೋ ಮಹಾರಾಷ್ಟ್ರ ಗೋವಾನೋ ಯಾಕಂದ್ರೆ ಎಲ್ಲ ಕೂಡಿದವ್ರು ಜಸ್ಟ್ ಯಾರ್ದ ಮತ್ತು ಇಲ್ಲೇ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಅದ ನಮ್ಮ ಎಸ್ ಪಿ ಅವ್ರವರೇ ಮಾಡ್ತಾರೆ, ಎಲ್ಲರೂ ನಡ್ಕೊಂಬರ್ತೀವ್ರು ಯಾರ್ಯಾರು ಎಲ್ಲ. ಹೌದು, ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ಇನ್ನೂ ಗೊತ್ತಿಲ್ಲ. ಬಂದರೆ ಮಾಡತ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಇಲ್ಲ, ಎಲ್ಲರೂ ಇರ್ತಾರೆ, ಅದು ಮಿಕ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅದ್ರಾಗ ಏನು ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಈಗಾಗೂ ಪ್ರಶ್ನೆ ಇಲ್ಲ ಅಲ್ರಿ, ಹೆಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವ್ರು ತೊಗೋಬೇಕು. ಬ್ಯಾಂಕ್ನವ್ರು ಯಾಕೆ ತೊಗೋತಾರೆ? ಈಗ 10 ವರ್ಷ ಆಯಿತು, ತೊಗೋಲ್ಲ. ಏನಾಗಿತ್ತು ರಿಯಾಲಿಟಿ ಅವ್ರು ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಲೇ ಪತ್ರನ ಬರ್ತಾರೆ ಎಸ್ ಪಿ ಅವರು. ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ, ಏನು ವಾಟ್ಸಪ್ದಲ್ಲಿ ಓಡಾಡ್ತಿದೆ ಅಷ್ಟೇ. ನೋಡೋಣ, ಬರಲಿ. ಅದು ಬಂದಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನು ಶೇರ್ ಮಾಡ್ತಾರೆ, ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರೆ. ಹಂಗೆ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರೆ? ಇದಕ್ಕೆ ಅವ್ರಿಗೇನು ಸಂಬಂಧ? ಅದು ಯಾರೋ ಗಾಡಿಗೆ ಹೋಗ್ತಾರೆ, ಅದನ್ನು ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರಂತ ಕೇಳಿದ್ದೀವಿ. ಅದು ಎಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ. ನಾನು ಮತ್ತು ಪೊಲೀಸ್ ಕಮಿಷನರ್ ಅವರು ಸರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ನು ಕರ್ಸ್ಕೊಂಡು ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹಾಗೂ ಆಧಾರ್ ಸೆಂಟರ್ಗಳಲ್ಲಿ ಏನು ಈ ಕುಂಭಕ್ ನಡೀತಾ ಇದೆ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಲ್ರೆಡಿ FIR ಮಾಡಿದ್ದಾರೆ ಸರ್. ಇನ್ನೊಂದು 2 ರೌಂಡ್ಸ್ ಆಫ್ ಮೀಟಿಂಗ್ಸ್ ಮಾಡಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.